ಬೆಂಗಳೂರಿನಲ್ಲಿ ನಡೆದಂತಹ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ. ಈ ಪ್ರಕರಣದಲ್ಲಿ 5ನೇ ಆರೋಪಿ ಆಗಿರತಕ್ಕಂಥವರು ಶಾಸಕ ಭೈರತಿ ಬಸವರಾಜ್ ಈಗಾಗಲೇ ಸಿಐಡಿ ಕಸ್ಟಡಿನಲ್ಲಿದ್ದಾರೆ. ಸಿಐಡಿ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಕಕ್ಕಾ ಬಿಕ್ಕಿ ಆಗ್ಬಿಟ್ಟಿದ್ದಾರಂತೆ ಸಿಐಡಿ ಪ್ರಶ್ನೆಗಳಿಗೆ ಭೈರತಿ ಬಸವರಾಜ್. ಶಾಸಕ ಭೈರತಿ ಬಸವರಾಜ್ಗೆ ಸಿಐಡಿ ಗ್ರಿಲ್, ಸಿಐಡಿ ಪ್ರಶ್ನಾವಳಿಗೆ ತತ್ತರಿಸಿದ್ದಾರೆ. ಯಾವ ಪ್ರಶ್ನೆ ಕೇಳಿದ್ರು ಏನು ಕೇಳಿದ್ರು ನನಗೆ ಗೊತ್ತಿಲ್ಲ. ಜಗದೀಶ್ ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂದಿದ್ರು ಭೈರತಿ ಬಸವರಾಜ್ ಪಬ್ಲಿಕ್ ಟಿವಿ ಮುಂದೆನೆ ಮೈಕ್ ಹಿಡಿದಾಗ. ಜಗದೀಶ್ ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂದಿದ್ರು. ಆಮೇಲೆ ಅವರ ಫೋಟೋಗಳು ವಿಡಿಯೋಗಳು ಎಲ್ಲ ವೈರಲ್ ಆದಮೇಲೆ ಸುಮ್ಮನಾದರು. ಈಗ ಇನ್ನೇನು ಹೇಳೋದಕ್ಕೆ ಸಾಧ್ಯ? ನನಗೇನು ಗೊತ್ತಿಲ್ಲ ಅಂತ ಇದ್ದಾರೆ. ಬಟ್ 8 ತಿಂಗಳ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಕಳೆದ ಜುಲೈನಲ್ಲಿ ಮರ್ಡರ್ ಆಗಿದ್ದು ಬಿಕ್ಲು ಶಿವ. 8 ತಿಂಗಳ ತನಕ ಅವ್ರು ಹೊರಗಡೆ ಇದ್ದರು. ಎಲ್ಲ ಶತಪ್ರಯತ್ನ ಪಟ್ಟರು ಜಾಮೀನಿಗೋಸ್ಕರ, ಆಗಲಿಲ್ಲ. ಈಗ ಕೋರ್ಟು 7 ದಿನಗಳ ಸಿಐಡಿ ಕಸ್ಟಡಿ ಕೊಟ್ಟಿದೆ. ಇದರ ಮುಂದುವರೆದ ಭಾಗವಾಗಿ ಶನಿವಾರದವರೆಗೂ ಸಿಐಡಿ ವಶದಲ್ಲಿ ಭೈರತಿ ಬಸವರಾಜ್ ಅವರು ಇರ್ತಾರೆ. ಕೊಲೆ ಪ್ರಕರಣದ ಆರೋಪಿ. ಇಂದಿನಿಂದ ಭೈರತಿ ಬಸವರಾಜ್ ಅವರಿಗೆ ಕ್ರಾಸ್ ಕ್ವೆಶ್ಚನಿಂಗ್ ಕೂಡ ಶುರುವಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅವರು ಒಂದಷ್ಟು ಉತ್ತರಗಳನ್ನು ಕೊಟ್ಟಿದ್ರಲ್ವಾ, ಆಮೇಲೆ ಆ ಉತ್ತರಗಳ ಬೇಸಿಸ್ ಅಲ್ಲಿ ಜೊತೆಗೆ ಇತರೆ ಆರೋಪಿಗಳು ಬಾಯ್ಬಿಟ್ಟಿರುವ ವಿಚಾರ, ಇದೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಭೈರತಿ ಬಸವರಾಜ್ ವಿಚಾರಣೆ ಆಗುತ್ತೆ. ಕೊಲೆಗೂ ಮುಂಚೆ ನೀವು ಬಳಸಿದ್ದ ಮೊಬೈಲ್ ಅನ್ನು ಕೊಡಿ ಅಂತ ಕೇಳ್ತಾನೆ ಇದ್ದಾರೆ. ಇಲ್ಲಿ ತನಕ ಸಿಕ್ಕಿಲ್ಲ ಅದು. A1 ಜಗ್ಗನೊಂದಿಗೆ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಇದ್ವಾ, ವ್ಯವಹಾರಕ್ಕೆ ಅಡ್ಡಿಯಾದ ಅಂತ ಬಿಕ್ಲು ಶಿವನನ್ನ ನೀವು ಕೊಲೆ ಮಾಡಿಸಿದ್ರಂತೆ, ಹೌದಾ ಅಂತೆಲ್ಲ ಕೇಳ್ತಾರೆ. ಇತರೆ ಆರೋಪಿಗಳ ಹೇಳಿಕೆಯನ್ನ ಆಧರಿಸಿ ಕೂಡ ವಿಚಾರಣೆ ಆಗುತ್ತೆ. ಕಿತ್ತಗನೂರಿನ ಜಮೀನು ವ್ಯಾಜ್ಯದ ಬಗ್ಗೆ ಕೂಡ ವಿಚಾರಣೆಗೆ ಬರುತ್ತೆ. ಗನ್ನಿಟ್ಟಿದ್ರು ಹಣೆ ಮೇಲೆ ಅಂತ ಹೇಳಿ ಬಿಕ್ಲು ಶಿವನ ತಾಯಿನೇ ಆರೋಪವನ್ನು ಮಾಡ್ತಾರೆ, ಈ ಶಾಸಕರೇ ಗನ್ನನ್ನು ಇಟ್ಟಿದ್ರು ಅಂತ ಹೇಳಿ. ಸೊ ಇದೆಲ್ಲ ವಿಚಾರಗಳು ಬರುತ್ತಂತೆ ವಿಚಾರಣೆಯಲ್ಲಿ. ಬಟ್ ಏನು ಕೇಳಿದ್ರು ಗೊತ್ತಿಲ್ಲ ಅಂತ ಯಾವಾಗ ಆರೋಪಿಗಳು ಹೇಳ್ತಾರೆ ಅಂದರೆ ಅದು ಸೇಫ್ ಆನ್ಸರು. ಇಲ್ಲ ಅಥವಾ ಹೌದು ಅಂದ್ಬಿಟ್ರೆ ಅದು ಸಂಕಷ್ಟವನ್ನು ತರುತ್ತೆ. ಇಲ್ಲ ಅಂದಿದ್ರಲ್ಲ ಇವರು ಅಂತ ಪ್ರಾಸಿಕ್ಯೂಷನ್ ಅದನ್ನು ಇವ್ರ ವಿರೋಧನೇ ಬಳಸ್ಕೊಳ್ತಾರೆ. ಗೊತ್ತಿಲ್ಲ ಅಂದ್ಬಿಟ್ರೆ ಸೇಫ್ ಆನ್ಸರು. ವಕೀಲರ ಹತ್ರ ತುಂಬ ಚೆನ್ನಾಗಿ ಟ್ರೈನಿಂಗ್ ತೊಗೊಂಡಿರ್ತಾರೆ ಆರೋಪಿಗಳು. ಸೊ ಅದರ ಪ್ರಕಾರನೇ ಇಂಟ್ರೋಗೇಷನಲ್ಲಿ ಯಾವುದೇ ಮಾಹಿತಿಗಳನ್ನು ತಮ್ಮಿಂದ ಬಿಟ್ಟು ಕೊಡದೇ ಇರೋ ರೀತಿ ನೋಡ್ಕೊಳ್ತಾರೆ. ಸೊ ಸಿಐಡಿಯಿಂದ ಈಗ ಭೈರತಿ ಬಸವರಾಜು ವಿಚಾರಣೆ ತೀವ್ರವಾಗ್ತಾ ಇದೆ. A1 ಜಗ್ಗನ ಜೊತೆ ಭೈರತಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವನ್ನು ವಶಕ್ಕೆ ಪಡೆದಿದ್ದಾರೆ. ಕೋರ್ಟ್ಗೆ ಭೈರತಿ ಧ್ವನಿ ಪರೀಕ್ಷೆಗೆ ಅನುಮತಿಯನ್ನು ಕೋರಲಿದ್ದಾರೆ ಸಿಐಡಿ ಅಧಿಕಾರಿಗಳು. ಇತ್ತ 2 ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಕೂಡ ಸಿದ್ಧತೆ ನಡೆಸಿದ್ದಾರೆ. A1 ಜಗ್ಗ, A4 ಕಿರಣ್ಣನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಈಗ ಸಿದ್ಧತೆ ಆಗಿದೆ. ಇವೆಲ್ಲ ಅಂದರೆ ಎದುರಾಬದುರ ಕೂರಿಸಿ ಕೂಡ ಇವರು ಎನ್ಕ್ವೈರಿಯನ್ನು ಮಾಡುವಂತಹ ಸಾಧ್ಯತೆ ಇದೆ. 7 ದಿನಗಳು ಟೈಮ್ ಇದೆ ಭೈರತಿ ಬಸವರಾಜ್ ವಿಚಾರದಲ್ಲಿ. ಆ ಟೈಮನ್ನು ಅವರು ಸದುಪಯೋಗ ಪಡಿಸ್ಕೋಬೇಕು. ಜೊತೆಗೆ ಸ್ಪಾಟ್ ಮಹಜರಾಗಬೇಕು. ಇನ್ನೂ ತುಂಬ ಕೆಲಸಗಳಿದೆ. ವಾಯ್ಸ್ ಸ್ಯಾಂಪಲ್ ತಗೋಬೇಕು, ಅದಕ್ಕೆ ಕೋರ್ಟಿಂದ ಪರ್ಮಿಷನ್ ತಗೋಬೇಕು. ಇದೆಲ್ಲ 7 ದಿನಗಳಲ್ಲಿ ಮಾಡಿ ಮುಗಿಸ್ತಾರೆ ಭೈರತಿ ಬಸವರಾಜ್ ಅವರ ಸಿಐಡಿ ಕಸ್ಟಡಿ 7 ದಿನಗಳು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ 7 ದಿನಗಳ ಸಿಐಡಿ ಕಸ್ಟಡಿ ವೆರಿ ಕ್ರೂಷಿಯಲ್ ಟೈಮ್ ನನ್ನ ಪ್ರಕಾರ. ಸೊ ಈ 7 ದಿನಗಳಲ್ಲಿ ಕಾನೂನು ಪ್ರಕ್ರಿಯೆಗಳು ಏನೇನು ಜರುಗುತ್ತೆ ಅಂತಂದ್ಬಿಟ್ಟು. ಅರವಿಂದ, ನಿನ್ನೆ ಭೈರತಿ ಬಸವರಾಜರನ್ನ 7 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳುವ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ರು. ಹೀಗಾಗಿಯೇ ನಿನ್ನೆಯಿಂದ ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಮೊದಲಿಗೆ ಕೊಲೆ ಪ್ರಕರಣದಲ್ಲಿ ಶಾಸಕರ ಪಾತ್ರ ಏನು ಅನ್ನೋ ಬಗ್ಗೆ ಈಗಾಗಲೇ ಸಾಕ್ಷಿಗಳನ್ನ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರ ಆಧಾರದ ಮೇಲೆ ವಿಚಾರಣೆಯನ್ನು ನಡೆಸುವ, ಅವರನ್ನ ಒಂದಷ್ಟು ಪ್ರಶ್ನೆಗಳನ್ನ ಮಾಡುವ, ಆ ಪ್ರಶ್ನೆಗಳಿಗೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಒಂದು, ಈಗಾಗಲೇ A1 ಆರೋಪಿಯಾದಂತಹ ಜಗ್ಗ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಜಗ್ಗ ಗೊತ್ತಿದ್ದಾನೆ ಅನ್ನೋದಕ್ಕೆ ಒಂದಷ್ಟು ಪ್ರೂಫ್ಗಳಿದ್ದಾವೆ. ಆತ ಇವ್ರ ಜೊತೆ ಕುಂಭಮೇಳಕ್ಕೆ ಹೋಗಿರೋದು, ಮತ್ತೆ ಬರ್ಡೇ ಪಾರ್ಟಿಗಳಲ್ಲಿ ಭಾಗಿಯಾಗಿರೋದು, ಮತ್ತೆ ಅವ್ರ ಜೊತೆಗಿನ ನಿರಂತರ ಸಂಪರ್ಕ, ಇದರ CDR ವಿವರಗಳು, ಇವೆಲ್ಲವನ್ನ ಇಟ್ಕೊಂಡು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಅದ್ರ ಜೊತೆಗೆ ಈಗ ಕೊಲೆಯಾದಂತಹ ಬಿಕ್ಲು ಶಿವನ ಜೊತೆ ಕಿತ್ತಗನೂರಿನ ಒಂದು ಜಮೀನಿನ ಸಂಬಂಧ ವ್ಯಾಜ್ಯವನ್ನ ಹೊಂದಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಹೀಗಾಗಿ A1 ಆರೋಪಿ ಜೊತೆ ಹಲವಾರು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಭಾಗಿಯಾದಂತಹ ಆರೋಪಗಳು ಕೂಡ ಇದ್ದಾವೆ. ಹೀಗಾಗಿ ಆ ವಿಚಾರವನ್ನು ಕೂಡ ಇಲ್ಲಿ ಒಂದಷ್ಟು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಗ್ತಿದೆ. ಇನ್ನು ಪ್ರಕರಣದಲ್ಲಿ ಇಲ್ಲಿ ಕೊಲೆಯಾದಂತಹ ಬಿಕ್ಲು ಶಿವನ ತಮ್ಮ ಸಿಐಡಿಗೆ ಒಂದು ಆಡಿಯೋವನ್ನು ಸಹ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಆಡಿಯೋವನ್ನ ಇಟ್ಕೊಂಡು ಆ ಆಡಿಯೋದ ಅಸಲಿ ಧ್ವನಿ ಪರೀಕ್ಷೆಗಾಗಿ ಇದೀಗ ಶಾಸಕರ ಧ್ವನಿ ಪರೀಕ್ಷೆಗಾಗಿ ಆ ಧ್ವನಿ ಮಾದರಿಯನ್ನು ಸಂಗ್ರಹ ಮಾಡಬೇಕು. ಹೀಗಾಗಿ ಕೋರ್ಟ್ ಪರ್ಮಿಷನ್ ಅನ್ನು ಸಹ ಇವತ್ತು ಪಡೆದುಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಇನ್ನು ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾದಂತಹ ಜಗ್ಗ ಮತ್ತೆ A5 ಕಿರಣ್, ಈ ಇಬ್ಬರನ್ನ ಕೂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ಎದುರು ಬದುರು ಕೂರಿಸಿ ವಿಚಾರಣೆ
ವಿಚಾರಣೆಯನ್ನು ನಡೆಸಬೇಕು ಅನ್ನೋ ಸಿದ್ಧತೆಯಲ್ಲಿ CID ಇದೆ. ಹೀಗಾಗಿ ಇವತ್ತು ಕೋರ್ಟ್ಗೆ ಈ ಬಗ್ಗೆ ಸಹ ಅಪ್ಲಿಕೇಶನನ್ನು ಸಹ ಹಾಕ್ಕೊಳ್ಬಹುದು. ಅದ್ರ ಜೊತೆಗೆ ಸ್ಪಾಟ್ ಮಾಜರ್ ಪ್ರಕ್ರಿಯೆ ಇರ್ಬೋದು, ಇವರ ಹೇಳಿಕೆಗಳನ್ನು ದಾಖಲು ಮಾಡೋದಿರ್ಬೋದು, ಇವೆಲ್ಲವನ್ನ ಕೂಡ 7 ದಿನಗಳಲ್ಲಿ ಮಾಡಿ ಮುಗಿಸ್ಬೇಕು. ಈ ನಿಟ್ಟಿನಲ್ಲಿ CID ಕಾರ್ಯಪ್ರವೃತ್ತರಾದಂತೆ ಕಂಡು ಬರ್ತಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮೂರ್ತಿ, ಧನ್ಯವಾದ. ಸೊ ಕಾನೂನಾತ್ಮಕವಾಗಿ ಕೋರ್ಟ್ಗೆ ಏನೆಲ್ಲ ಮಾಹಿತಿಗಳು ಬೇಕೋ ಆ ಎಲ್ಲವನ್ನ ಕೂಡ ಸಿದ್ಧಪಡಿಸುವಂತಹ ಕೆಲಸವನ್ನು CID ಅವರು ಇನ್ನು 7 ದಿನಗಳಲ್ಲಿ ಮಾಡ್ತಾರೆ.